ಶ್ರೀಮತೆ ರಾಮಾನುಜಾಯ ನಮಃ. ವಿಷ್ಣು ಸಹಸ್ರನಾಮದಲ್ಲಿರುವ 63ನೇ ತಿರುನಾಮ ಪವಿತ್ರಂ. ಆದಿಕಾಲದಲ್ಲಿ ಹಲವಾರು ಋಷಿಗಳು ತಮ್ಮ ಪಾಪಗಳನ್ನು ದಹಿಸಿ ಹಾಕಲು ಅಗ್ನಿದೇವನನ್ನು ಪ್ರಾರ್ಥಿಸಿದರು. ಅಗ್ನಿಯು ಆ ಪಾಪಗಳನ್ನು ಸುಟ್ಟು ಹಾಕಿದನು. ಆದರೆ ಈ ಪ್ರಕ್ರಿಯೆಯಲ್ಲಿ ಪಾಪಗಳ ಭಾರದಿಂದ ಅಗ್ನಿಯೇ ಮಲಿನನಾದನು ಹಾಗೂ ಅವನ ತೇಜಸ್ಸು ಕುಂದತೊಡಗಿತು. ಅಗ್ನಿಯ ತೇಜಸ್ಸನ್ನು ಪುನಃ ಪಡೆಯಲು ಋಷಿಗಳು ತುಪ್ಪವನ್ನು ಅರ್ಪಿಸಿದರು. ಆದರೆ ಆ ತುಪ್ಪವು ಅಶುದ್ಧವಾಗಿ ಗಟ್ಟಿಯಾಯಿತು. ಕೊನೆಗೆ ಋಷಿಗಳು ತುಪ್ಪವನ್ನು ಕರಗಿಸಿ ಯಜ್ಞದ ಮೂಲಕ ಅಗ್ನಿಗೆ ಅರ್ಪಿಸಿದಾಗ ಸ್ವತಃ ಯಜ್ಞವೇ ಅಶುದ್ಧವಾಯಿತು. ಏನು ಮಾಡಬೇಕೆಂದು ತಿಳಿಯದ ಋಷಿಗಳು ಬ್ರಹ್ಮದೇವನ ಬಳಿ ಹೋಗಿ ಸಲಹೆ ಕೇಳಿದರು. ಬ್ರಹ್ಮದೇವನು ವೇದ ಪಾರಂಗತ ಬ್ರಾಹ್ಮಣರಿಗೆ ದಾನ ದಕ್ಷಿಣೆಗಳನ್ನು ನೀಡುವಂತೆ ಸೂಚಿಸಿದನು. ಬ್ರಹ್ಮದೇವನು ಹೇಳಿದಂತೆ ಋಷಿಗಳು ಬ್ರಾಹ್ಮಣರಿಗೆ ದಾನ ನೀಡಿದರು. ಆದರೆ ಆ ದಾನವನ್ನು ಸ್ವೀಕರಿಸಿದ ಬ್ರಾಹ್ಮಣರು ಸಹ ಅಶುದ್ಧರಾದರು. ಅದರಿಂದ ವ್ಯಾಕುಲಗೊಂಡ ಬ್ರಾಹ್ಮಣರು ಮತ್ತೆ ಬ್ರಹ್ಮದೇವನ ಬಳಿ ಹೋಗಿ ಪರಿಹಾರ ಕೇಳಿದರು. ಆಗ ಬ್ರಹ್ಮದೇವನು, ನೀವು ದಾನವನ್ನು ಸ್ವೀಕರಿಸುವಾಗ ಒಂದು ವಿಶೇಷ ಮಂತ್ರವನ್ನು ಜಪಿಸಿ, ಇದರಿಂದ ನೀವು ಅಶುದ್ಧರಾಗುವುದಿಲ್ಲ ಎಂದು ಸಲಹೆ ನೀಡಿದನು. ಬ್ರಾಹ್ಮಣರು ಬ್ರಹ್ಮದೇವನು ಹೇಳಿದಂತೆಯೇ ಮಾಡಿದರು. ಆದರೆ ಆ ಮಂತ್ರಗಳೇ ಅಶುದ್ಧವಾದವು. ಇದರಿಂದಾಗಿ ಬ್ರಾಹ್ಮಣರು ಆ ಮಂತ್ರಗಳನ್ನೇ ಮರೆತು ಹೋದರು. ಬ್ರಹ್ಮದೇವನು ಸ್ವಲ್ಪ ಹೊತ್ತು ಆಲೋಚಿಸಿ ಬ್ರಾಹ್ಮಣರಿಗೆ ಒಂದು ಉಪಾಯವನ್ನು ತಿಳಿಸಿದನು. ನೀವು ಪ್ರತಿದಿನ ವೇದದ ಒಂದು ಅಧ್ಯಾಯವನ್ನು ತಪ್ಪದೇ ಪಠಿಸಬೇಕು. ಈ ಅಭ್ಯಾಸವನ್ನು ಬ್ರಹ್ಮಯಜ್ಞ ಎಂದು ಕರೆಯುತ್ತಾರೆ. ಹೀಗೆ ಮಾಡುವುದರಿಂದ ನೀವು ಮರೆತು ಹೋದ ಮಂತ್ರಗಳು ಮತ್ತೆ ನೆನಪಿಗೆ ಬರುತ್ತವೆ. ನಿಮ್ಮ ಅಶುದ್ಧತೆ ದೂರವಾಗಿ ನೀವು ಪುನಃ ಪವಿತ್ರರಾಗುತ್ತೀರಿ ಎಂದು ಉಪದೇಶಿಸಿದನು. ಅಶುದ್ಧತೆ ಒಬ್ಬರಿಂದ ಮತ್ತೊಬ್ಬರಿಗೆ ಅಥವಾ ಒಂದರಿಂದ ಮತ್ತೊಂದಕ್ಕೆ ಹೇಗೆ ವರ್ಗಾವಣೆಯಾಗುತ್ತದೆ ಎಂಬ ಅಶುದ್ಧತೆ ವರ್ಗಾವಣೆಯ ನಿಯಮವನ್ನು ಅರಿತಿದ್ದ ಬ್ರಾಹ್ಮಣರು, ಮುಂದೇನಾಗುತ್ತದೆ ಎಂಬುದು ನಮಗೆ ಈಗಲೇ ಗೊತ್ತು. ನಾವು ಮಾಡುವ ಈ ಬ್ರಹ್ಮಯಜ್ಞ ಕೂಡ ಅಶುದ್ಧವಾಗಿ ಬಿಡುತ್ತದೆ ಎಂದು ಬ್ರಹ್ಮದೇವನಿಗೆ ಹೇಳಿದರು. ಅದಕ್ಕೆ ಬ್ರಹ್ಮದೇವನು, ಖಂಡಿತವಾಗಿಯೂ ಇಲ್ಲ. ಬ್ರಹ್ಮಯಜ್ಞ ಎಂದರೆ ಸಾಕ್ಷಾತ್ ವೇದ ಮಂತ್ರಗಳ ಪಠನ. ವೇದಗಳು ಶಾಶ್ವತವಾಗಿ ಪವಿತ್ರವಾಗಿದ್ದು ಅಶುದ್ಧತೆಯನ್ನು ದೂರವಿಡುವ ಅಪಾರ ಶಕ್ತಿಯನ್ನು ಹೊಂದಿವೆ. ಈ ಜಗತ್ತಿನ ಯಾವುದೇ ಅಶುದ್ಧತೆಯು ವೇದಗಳನ್ನು ಮಲಿನಗೊಳಿಸಲು ಸಾಧ್ಯವಿಲ್ಲ ಎಂದು ಭರವಸೆ ನೀಡಿದನು. ಆದರೆ ಅಶುದ್ಧತೆಯನ್ನು ದೂರವಿಡುವ ಶಕ್ತಿ ಎಂದರೇನು? ಇದರ ಅರ್ಥ ಏನೆಂದರೆ, ಅಶುದ್ಧತೆ ಸಮೀಪಿಸಿದರೂ ಅದನ್ನು ಅಂಟಿಸಿಕೊಳ್ಳದೆ ದೂರವಿಡುವ ಸಾಮರ್ಥ್ಯ. ಉದಾಹರಣೆಗೆ, ತುಪ್ಪ ತುಂಬಿದ ರುಚಿಯಾದ ಕ್ಯಾರೆಟ್ ಹಲ್ವವನ್ನು ನಾವು ಕೈಯಿಂದ ತಿಂದರೆ ನಮ್ಮ ಕೈಗಳು ಜಿಡ್ಡಾಗುತ್ತವೆ, ಆದರೆ ನಾಲಿಗೆ ಜಿಡ್ಡಾಗುವುದಿಲ್ಲ. ಏಕೆಂದರೆ ನಾಲಿಗೆಗೆ ಜಿಡ್ಡು ಅಂಟಿಸಿಕೊಳ್ಳದ ನೈಸರ್ಗಿಕ ಶಕ್ತಿ ಇದೆ. ಅದೇ ರೀತಿ ವೇದಗಳು ಶಾಶ್ವತವಾಗಿ ಪವಿತ್ರವಾಗಿರುತ್ತವೆ. ವೇದಗಳು ಸದಾ ಪವಿತ್ರವಾಗಿರುವಂತೆ ಅವುಗಳಿಂದ ಸಾರಲ್ಪಟ್ಟ ಪರಮಾತ್ಮನು ಸದಾ ಪವಿತ್ರನಾಗಿರುತ್ತಾನೆ. ಅವನು ಎಂದಿಗೂ ದೋಷರಹಿತ ಮತ್ತು ನಿರ್ಮಲನಾದವನು. ಇದಕ್ಕೆ ಒಂದು ಸುಂದರ ಉದಾಹರಣೆ ತಿರುಮಂಗೈ ಆಳ್ವಾರವರ ಪಾಶ್ರದಲ್ಲಿದೆ. ಹಿರಣ್ಯಕಶಿಪುವನ್ನು ಸಂಹರಿಸಿದ ನಂತರ ನರಸಿಂಹದೇವರ ಕೈಗಳು ರಕ್ತದಿಂದ ಕೆಂಪಾಗಿದ್ದರೂ ಆಳ್ವಾರ್ ಅವರನ್ನು ಪರಮ ಪವಿತ್ರ ಎಂದು ಕರೆದಿದ್ದಾರೆ. ಲೋಕದ ದೃಷ್ಟಿಯಲ್ಲಿ ರಕ್ತ ಅಶುದ್ಧವಾಗಿ ಕಂಡರೂ ದುಷ್ಟ ಸಂಹಾರ ಮತ್ತು ಭಕ್ತರ ರಕ್ಷಣೆಗಾಗಿ ಮಾಡಿದ ಆ ಕಾರ್ಯ ದೈವಿಕವಾಗಿದೆ. ಭಗವಂತನು ಏನನ್ನೇ ಸ್ಪರ್ಶಿಸಿದರೂ ಅದು ಪವಿತ್ರವಾಗುತ್ತದೆ. ಭಗವಂತನು ಮಾತ್ರ ಎಂದಿಗೂ ಅಶುದ್ಧನಾಗುವುದಿಲ್ಲ. ಭಗವಂತ ಯಾರೆಂದರೆ ಪವಿತ್ರಾಣಾಂ ಪವಿತ್ರಂ ಯೋ, ಪವಿತ್ರಗಳಲ್ಲಿಯೇ ಪರಮ ಪವಿತ್ರನು. ಮಂಗಳಾನಾಂ ಚ ಮಂಗಳಂ, ಮಂಗಳಗಳಲ್ಲಿಯೇ ಪರಮ ಮಂಗಳಕರನು. ಪವಿತ್ರಂ ಎಂದರೆ ಎಂದೆಂದಿಗೂ ಶಾಶ್ವತವಾಗಿ ಶುದ್ಧನಾಗಿರುವವನು ಎಂದು ಅರ್ಥ. ನಾವು ಪ್ರತಿದಿನ ಪವಿತ್ರಾಯ ನಮಃ ಎಂದು ಜಪಿಸಿದರೆ ಭಗವಂತನು ನಮ್ಮ ಹೃದಯ ಮತ್ತು ಆಲೋಚನೆಗಳು ಸದಾ ಪವಿತ್ರವಾಗಿರುವಂತೆ ಅನುಗ್ರಹಿಸುತ್ತಾನೆ. ಶ್ರೀಮತೆ ರಾಮಾನುಜಾಯ ನಮಃ.